ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತು ನಾನು ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಇಲ್ಲಿ ಜಡೆ ಹಾಕೋದನ್ನ ಹೇಗೆ ಹಾಕ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಮೈಸೂರು ಸಿಲ್ಕೆ ಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ್ದ್ರಲ್ಲಿ ಈ ತರ ನೋಡಿ ಈ ತರ ಇರುತ್ತಲ್ಲ ಅದ್ರಲ್ಲೂ ಹಾಕೋಬಹುದು. ಅದಕ್ಕೆ ಅಂತ ಹೇಳ್ಬಿಟ್ಟು ಹೊಸ ಸ್ಯಾರಿ ತಗೋಬೇಕು ಅಂತ ಏನಿಲ್ಲ, ಇರೋದ್ರಲ್ಲೇ ಹಾಕಿ ನೋಡೋಣ. ಅದಕ್ಕೆ ನಾರ್ಮಲ್ ನೀಡಲ್ ಆಗಲ್ಲ, ಈ ತರ ನೀಡಲ್ ಆಗ್ಬೇಕು. ಕಾಣಿಸ್ತಾ ಇದೆ ಅಲ್ವಾ? ಈಗ ಶುರು ಮಾಡೋಣ. ಮೊದಲಿಗೆ ನೋಡಿ, ಇಲ್ಲಿ ಮೇಲೆಯಿಂದ ನೀಡಲ್ ಹಾಕಿ ಕೆಳಗಡೆಯಿಂದ ನೀಡಲ್ ತಗೋಬೇಕು. ಈ ತರ ಅಲ್ಲಿಂದ ನೋಡಿ, ಇಲ್ಲಿ ಪಕ್ಕದಲ್ಲಿ ದಾರ ಇದೆ ಅಲ್ವಾ, ಈ ತರ ಗ್ಯಾಪ್ ಮಾಡ್ಕೊಳ್ಳಿ. ಫಿಂಗರ್ ನಲ್ಲಿ, ಬೆರಳಿನಲ್ಲಿ ಈ ತರ ಮಾಡ್ಕೊಂಡು ನೋಡಿ, ಈ ದಾರನ ಮೇಲಿಂದ ತಗೊಂಡು ಫಸ್ಟ್ ತಗೊಂಡಿದ್ದೆಲ್ಲ ದಾರ ಅದ್ರ ಒಳಗಡೆಗೆ ಹಾಕೋಬೇಕು. ಫಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಹಾಕ್ತಾ ಹಾಕ್ತಾ ಈಸಿ ಆಗ್ತಾ ಹೋಗುತ್ತೆ. ನೋಡಿ ಈ ತರ. ಈಗ ಈ ಡಿಸೈನ್ ಈಗ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದೆ, ಹಾಗಾಗಿ ನಾನು ಕೂಡ ಹಾಕಿ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡೆ. ಅಲ್ಲಿಂದ ಮತ್ತೆ ನೋಡಿ, ಇಲ್ಲಿ ಬೆರಳಿನ ಸಹಾಯದಿಂದ ಈ ತರ ದಾರಾನ ಇಟ್ಕೋಬೇಕು. ಮತ್ತೆ ಫಸ್ಟ್ ಮಾತ್ರ ಕಷ್ಟ ಆಗುತ್ತೆ ಅಷ್ಟೇ. ನೋಡಿ ಈ ತರ ಮಾಡ್ಕೊಂಡು ಅದನ್ನು ಕೂಡ ಇಲ್ಲಿ ನೀಡಲ್ ಮೇಲೆ ದಾರ ಇತ್ತಲ್ಲ ಅದ್ರ ಒಳಗಡೆಯಿಂದ ದಾರಾನ ಎಳ್ಕೋಬೇಕು. ನೋಡಿ ಹೀಗೆ, ಈ ತರ ಬರುತ್ತೆ. ಅಲ್ಲಿಂದ ಮತ್ತೆ ಇಲ್ಲಿ ದಾರಾನ ಇಡ್ಕೋಬೇಕು. ನಿಧಾನವಾಗಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ದಾರ ಕಟ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ತೆಳ್ಳಗಿರುತ್ತೆ ಅಲ್ವಾ, ಹಾಗಾಗಿ ನೋಡಿ ನಿಧಾನವಾಗಿ ತೋರ್ಸ್ಕೊಡ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ನೋಡಿ ಅದ್ರ ಒಳಗಡೆಯಿಂದ ಈ ತರ ದಾರಾನ ಎಳ್ಕೊಂಡೆ. ಮತ್ತೆ ಸ್ವಲ್ಪ ದಾರಾನ ಕಾಣಿಸ್ತಾ ಇದೆ ಅಲ್ವಾ, ಈ ತರ ಹಿಡ್ಕೋಬೇಕು. ಅಲ್ಲಿಂದ ನೋಡಿ ಹೀಗೆ ದಾರಾನ ಇನ್ನೊಂದು ದಾರದ ಒಳಗಡೆಯಿಂದ ಹೀಗೆ ಎಳ್ಕೊಂಡ್ರೆ ಆಯ್ತು. ನೋಡಿ ಈ ತರ ಜಡೆ ಟೈಪ್ ಬರುತ್ತೆ. ನೋಡಿ ಹಾಕ್ತಾ ಹಾಕ್ತಾ ಸ್ವಲ್ಪ ದೂರ ಹೋಗೋರಾಗೆ ಅಷ್ಟೇ, ಆಮೇಲೆ ಈಸಿ ಆಗ್ತಾ ಹೋಗುತ್ತೆ. ಇದು ಏನ್ ಕಷ್ಟ ಏನಿಲ್ಲ. ಯಾವ ತರ ಬೀಡ್ ಬೇಕಾದ್ರೆ ಹಾಕೋಬಹುದು ನೀವು. ರಿಂಗ್ ಬೀಡೆ ಹಾಕ್ಬೇಕು ಅಂತ ಏನು ಇಲ್ಲ. ನೋಡಿ ನೋಡಿ ಈ ತರ ಕಾಣಿಸ್ತಾ ಇದೆ ಅಲ್ವಾ, ಹೀಗೇನೆ ಹಾಕೊಂಡು ಹೋಗ್ಬೇಕು. ಆದ್ರೆ ನಿಮ್ಗೆ ಎಷ್ಟೆಷ್ಟು ದಾರ ಬೇಕು ಅಂತ ಹೇಳೋದನ್ನ ಇಲ್ಲಿ ಇನ್ನೊಂದು ಬೆರಳಿನ ಸಹಾಯದಿಂದ ಅದನ್ನ ಹಿಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ, ಆಗ ಗಂಟು ಆಗಲ್ಲ, ಈ ತರ ಬರುತ್ತೆ. ಅಲ್ಲಿಂದ ನೋಡಿ ಒಂದು ರಿಂಗ್ ಬೀಡ್ ತಗೊಳ್ತೀನಿ. ನೋಡಿ ರಿಂಗ್ ಬೀಡ್ ಹಾಕಿ, ನೋಡಿ ಇಲ್ಲಿ ರಿಂಗ್ ಬೀಡ್ ಹಾಕೊಂಡೆ ಅಲ್ವಾ, ನೋಡಿ ಇಲ್ಲಿ ಈ ದಾರಾನ ನೋಡಿ ಮತ್ತೆ ಸ್ವಲ್ಪ ದಾರಾನ ಇಡ್ಕೋಬೇಕು. ಒಂಚೂರು ಬಿಟ್ಕೋಬಾರ್ದು, ದಾರ ಚೆನ್ನಾಗಿ ಕಾಣಿಸಲ್ಲ. ಈ ತರ ಬರುತ್ತೆ, ಕಾಣಿಸ್ತಾ ಇದೆ ಅಲ್ವಾ. ಅಲ್ಲಿಂದ ಮತ್ತೆ ಈಗಕ್ಕೆ ನಾನು ಈ ತರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ತರ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ ಎಷ್ಟೆಷ್ಟು ಬೇಕು ದಾರ ಅಂತ ನೋಡ್ಕೊಂಡು ಈ ತರ ಇಳ್ಕೊಂಡ್ರೆ ಆಯ್ತು. ನೋಡಿ ಇಲ್ಲಿ ಈ ತರ ಇಟ್ಕೊಂಡು ನೋಡಿ, ಹೀಗೆ ಎಳ್ಕೊಂಡು ಈ ತರ ದಾರದ ಒಳಗಡೆಗೆ ಎಳ್ಕೊಂಡ್ರೆ ಆಯ್ತು. ಕಾಣಿಸ್ತಾ ಇದೆ ಅಲ್ವಾ, ಹೀಗೆ ಹೀಗೆ. ಮತ್ತೆ ನೋಡಿ ಇಲ್ಲಿ ಸ್ವಲ್ಪ ದಾರಾನ ತಗೋಬೇಕು. ಕ್ರಾಸಾಗಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ಇದೇ ಥರ ಮಾಡ್ಕೊಂಡು ಹೋಗಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬೆರಳಿನ ಸಹಾಯದಿಂದ ಸ್ವಲ್ಪ ದಾರಾನ ಈ ಥರ ಮಾಡ್ಕೊಳ್ಳಿ, ಆಗ ನಿಮಗೆ ಈಸಿ ಆಗುತ್ತೆ. ನೋಡಿ ಹೀಗೆ. ಮತ್ತೆ ಸ್ವಲ್ಪ ದಾರಾನ ಥರ ಮಾಡಿಕೊಂಡು ಮತ್ತೆ ಅದನ್ನು ಕೂಡ ಕ್ರೋಶದಿಂದ ಎಳ್ಕೊಂಡ್ರೆ ಆಯಿತು. ನೋಡಿ ಹೀಗೆ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಬರುತ್ತೆ ಡಿಸೈನು. ಅಲ್ಲಿಂದ ನೋಡಿ, ಅಲ್ಲಿಂದ ಒಂದು ರಿಂಗ್ ಬೀಡ್ ತಗೊಳ್ತೀನಿ. ನೀವು ಯಾವ ಥರ ಬೀಡ್ ಬೇಕಾದರೂ ತಗೋಬೋದು, ಇದೇ ಬೇಕು ಅಂತ ಏನೂ ಇಲ್ಲ. ರೌಂಡ್ ಬೀಡ್ ಆದರೂ ತಗೋಬೋದು. ಇಲ್ಲಿ ಎಷ್ಟು ಬೇಕಷ್ಟು ದಾರಾನ ಎಳ್ಕೊಳ್ತೀನಿ. ನೋಡಿ ಈ ಗ್ಯಾಪಿಂದ ಎಳ್ಕೊಂಡು ನೋಡಿ ನೋಡಿ ಈ ಥರ ಎಳ್ಕೊಂಡು ಎಷ್ಟು ಬೇಕಷ್ಟು ದಾರಾನ ಈ ಥರ ಇದು ಮಾಡ್ಕೊಂಡ್ರೆ ಆಯಿತು. ನೋಡಿ ಇಲ್ಲಿ ಈ ಥರ ಬರುತ್ತೆ. ನಾನು ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು 2 ಹಾಕಿ ತೋರಿಸ್ತೀನಿ. ನೋಡಿ ಹೀಗೆ. ಮತ್ತೆ ಸ್ವಲ್ಪ ದಾರಾನ ಎಳ್ಕೊಳ್ತೀನಿ. ನೋಡಿ ಹೀಗೆ.
ಈ ಥರನೇ ಮಾಡಿಕೊಂಡು ಹೋಗಬೇಕು ನೋಡಿ. ಅಲ್ಲಿಂದ ಕೊನೆಗೆ ಅಲ್ಲಿದು ಸಮಯ ಕೂಡ ಈ ಥರ ದಾರ ತಗೊಂಡು ನೋಡಿ, ಈ ಥರ ದಾರ ತಗೊಂಡೆ ಅಲ್ವಾ, ಅಲ್ಲಿಂದ ನೀಡಲ್ ತೆಗೆದು ಈ ನಾರ್ಮಲ್ ನೀಡಲ್ ಬರುತ್ತಲ್ಲ ಸೂಜಿ, ಅದರಿಂದ ಹೀಗೆ ಹೋಲ್ ಇದೆಲ್ಲ, ಹೋಲ್ ಒಳಗಡೆಯಿಂದ ನೀಡಲ್ ಹಾಕಿ ನೋಡಿ ಈ ಥರ ಹಾಕ್ಕೊಳ್ತೀನಿ. ಅಲ್ಲಿಂದ ಇದನ್ನ ನೋಡಿ, ಇದು ಬ್ಯಾಕ್ ಸೈಡ್ಗೆ ಈ ಥರ ಸ್ಟಿಚ್ ಮಾಡ್ಕೋಬೇಕು, ಆಗ ಬಿಚ್ಕೊಳ್ಳಲ್ಲ. ಇದು ಡಿಸೈನು ಮಾಡ್ಕೊಳ್ತೀನಿ ನೋಡಿ, ಈ ಥರ ಕಾಣಿಸುತ್ತೆ. ನಾನು ಬೇರೆ ಸ್ಯಾರಿಗೆ ಮಾಡಿದಾಗ ತೋರಿಸ್ತೀನಿ. ಇದು ಈ ಥರ ಆಗುತ್ತೆ. ದಾರಾನ ಕಟ್ ಮಾಡ್ಕೊಳ್ತೀನಿ ನೋಡಿ. ಡಿಸೈನು ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನು ನೋಡಿ, ಈ ಥರ ಇದೆ. ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ಜಾಗಕ್ಕೆ ಈ ಥರ ಡಿಸೈನ್ ಮಾಡಿ ಅಲ್ಲಿಂದ ಸೆಗೆ ನೋಡಿ ಈ ಥರ ಡಿಸೈನ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಪಕ್ಕದಿಂದ ತೋರಿಸ್ತೀನಿ. ಈ ಥರ ಬರುತ್ತೆ. ನೀವು ಇಲ್ಲಿಗೆ ರಿಂಗ್ ಬೀಡ್ ಹಾಕೋದ್ರಿಂದ ರೌಂಡ್ ಬೀಡ್ ಯಾವ ಥರ ಬೀಡ್ ಬೇಕಾದ್ರೆ ಹಾಕೋಬಹುದು ನೋಡಿ. ಈ ಥರ ಕಾಣಿಸುತ್ತೆ. ಇದು ಹಳೆ ಸೀರೆ ಆಗಿರೋದ್ರಿಂದ ಸ್ವಲ್ಪ ದಾರಗಳು ತೆಳ್ಳಗಾಗೋಗಿದೆ, ಅದಕ್ಕಾಗಿ ಸ್ವಲ್ಪ ನೀಟಾಗಿ ಬಂದಿಲ್ಲ. ನಾನು ಇನ್ನೊಂದು ಸ್ಯಾರಿಲಿ ಹಾಕಿದಾಗ ಚೆನ್ನಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ಆಗ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಹಾಗೇನೆ ಹಾಕಿದ್ದೀನಿ ಅಷ್ಟೇ ನೋಡಿ. ಈ ತರ ಬರುತ್ತೆ. ನಿಮ್ಗೆ ತೋರ್ಸ್ಲಿಕ್ಕೋಸ್ಕರ ಈ ತರ ಮಾಡ್ಕೋಬಹುದು ಅಂತ ಅನ್ನೋದನ್ನ ತೋರಿಸಿದೀನಿ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮೇಲ್ಗಡೆ ಈ ತರ ಡಿಸೈನ್ ಹಾಕಿ ಕೆಳಗಡೆ ಈ ತರ ಕುಚ್ಚು ಹಾಕಿದಾಗ ತುಂಬಾನೇ ನೀಟಾಗಿ ಕಾಣಿಸುತ್ತೆ. ನೀವು ಇದೇ ತರ ಬೀಡು, ರಿಂಗ್ ಬೀಡ್ ಬೇಡ ಅಂತ ಹೇಳೋ ರೌಂಡ್ ಬೀಡ್ ಹಾಕೊಂಡು ಮಾಡ್ಕೋಬಹುದು. ತುಂಬಾನೇ ನೀಟಾಗಿ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸಿ. ಹಾಗೇನೆ ಈ ಡಿಸೈನ್ ನಿಮ್ಗೆ ಹೇಗ್ ಅನ್ಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ನಾನು ಕೂಡ ಇದು ಫಸ್ಟ್ ಟೈಮ್ ಹಾಕಿರೋದು, ಆಗಿಂದ ನಾನು ಹಳೆ ಸ್ಯಾರಿನಲ್ಲೇ ಮಾಡಿದ್ದೀನಿ ಅಷ್ಟೇ. ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಮಾಡಿ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.